ಡಿಕೆ ಶಿವಕುಮಾರ್ ಪ್ರಾರ್ಥನೆ ಖಂಡಿತ ಫಲಿಸುತ್ತೆ. ಮತ್ತೆ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ ಶಾಸಕ ಇಕ್ಬಾಲ್ ಹುಸೇನ್. ಪ್ರಯತ್ನ ಫಲ ಕೊಡದಿದ್ರೂ ಪ್ರಾರ್ಥನೆ ಫಲ ಕೊಡುತ್ತೆ, ಇದು ಸತ್ಯ. ದೇವರ ಆಶೀರ್ವಾದ ಇದ್ರೆ, ಹಣೆಯಲ್ಲಿ ಬರೆದಿದ್ರೆ ಅದು ಹಾಗೇ ಆಗತ್ತೆ. ಡಿಸಿಎಂ ಡಿಕೆಶಿ ಅವರ ಪ್ರಾರ್ಥನೆ ಖಂಡಿತವಾಗಿ ಫಲಿಸುತ್ತೆ. ಸಮಯ ಬಂದಾಗ ಅವಕಾಶ ಸಿಗುತ್ತೆ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನಿರಿ ಅಂತ ಹೇಳಿದರು. ಇತ್ತೀಚೆಗೆ ಸುರ್ಜೇವಾಲಾ ಬಂದಿದ್ರು, ಕನ್ನಡದಲ್ಲೇ ಹೇಳಿದ್ರು. ಆದರೆ ಈಗ ಮತ್ತೊಮ್ಮೆ ಬಾಯಿ ಬಿಡ್ತಾ ಇದ್ದಾರೆ ಒಬ್ಬೊಬ್ಬ ಶಾಸಕರು. ಯಾವ ಹಿಂದೇಟು ಇಲ್ಲ, ಮುಂದೇಟು ಇಲ್ಲ. ಸಮಯ ಬಂದಂಥ ಸಂದರ್ಭದಲ್ಲಿ ಅವ್ರು ಆಗ್ತಾರೆ ಅಂತ ನಿಮ್ಗೆ ಹೇಳಿದ್ದೀವಿ. ಆ ಮಾತಿಗೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ಭಗವಂತ ಅವ್ರಿಗೆ ಒಂದು ಅವಕಾಶ ಒಂದು ಮಾತು ಹೇಳಿದ್ದಾರೆ ಸರ್, ಪ್ರಯತ್ನ ಫಲ ಕೊಡದೇ ಇರ್ಬೋದು, ಪ್ರಾರ್ಥನೆ ಫಲ ಕೊಡುತ್ತೆ. ಸತ್ಯ 100% ಸತ್ಯ ಮಾತದು. ಎಲ್ಲವೂ ಕೂಡ ಆಗೋದು ಕೂಡ ದೈವ ಶಕ್ತಿಯಿಂದನೇ ಆಗಬೇಕು. ಹಣೆ ಬರದಲ್ಲೂ ಕೂಡ ಭಗವಂತ ಬರೆದಿರಬೇಕು. ಆ ಒಂದು ಇದರಲ್ಲಿ ಹೇಳಿದ್ದಾರೆ. ನೋಡ್ರಿ, ಯಾವ ಹಿಂದೇಟು ಇಲ್ಲ, ಮುಂದೇಟು ಇಲ್ಲ. ಸಮಯ ಬಂದಂಥ ಸಂದರ್ಭದಲ್ಲಿ ಅವ್ರು ಆಗ್ತಾರೆ ಅಂತ ನಿಮ್ಗೆ ಹೇಳಿದ್ದೀವಿ. ಆ ಮಾತಿಗೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ಭಗವಂತ ಅವ್ರಿಗೆ ಒಂದು ಅವಕಾಶ ಒಂದು ಮಾತು ಹೇಳಿದ್ದಾರೆ ಸರ್, ಪ್ರಯತ್ನ ಫಲ ಕೊಡದೇ ಇರ್ಬೋದು, ಪ್ರಾರ್ಥನೆ ಫಲ ಕೊಡುತ್ತೆ. ಸತ್ಯ 100% ಸತ್ಯ ಮಾತದು. ಎಲ್ಲವೂ ಕೂಡ ಆಗೋದು ಕೂಡ ದೈವ ಶಕ್ತಿಯಿಂದನೇ ಆಗಬೇಕು. ಹಣೆ ಬರದಲ್ಲೂ ಕೂಡ ಭಗವಂತ ಬರೆದಿರಬೇಕು. ಆ ಒಂದು ಇದರಲ್ಲಿ ಹೇಳಿದ್ದಾರೆ. ಸೊ ಅದು ಯಾರು ಬಂದು ಹೇಳಿದ್ರು ಈ ಕಾಂಗ್ರೆಸ್ನ ಶಾಸಕರು ಸುಮ್ಮನಿರೋದಿಲ್ಲ ಅಂತ ಅನ್ಸುತ್ತೆ. ನಿನ್ನೆಷ್ಟೇ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದರು ಡಿಕೆ ಶಿವಕುಮಾರ್. ಆಗ ಅವ್ರ ಬಳಿ ಕೇಳಿದಾಗ ಇದು ಜಾಗ ಅಲ್ಲ ಅದನ್ನೆಲ್ಲ ಮಾತಾಡೋದಕ್ಕೆ, ಇವಾಗ ನಾನು ಮಾತಾಡೋದಿಲ್ಲ ಅಂತ ಹೇಳಿದ್ರು. ಸೊ ಪ್ರಯತ್ನ ಫಲ ಕೊಡದೆ ಹೋದರೂ ಕೂಡ ಪ್ರಾರ್ಥನೆ ಫಲ ಕೊಡುತ್ತೆ ಅಂತ ಹೇಳಿದರು. ಅಂದರೆ ಮಾರ್ಮಿಕವಾಗಿ ಹೌದು, ನಾನು ಮುಖ್ಯಮಂತ್ರಿ ಮುಂದೊಂದು ದಿನ ಆಗ್ತೀನಿ ಅನ್ನೋದನ್ನೇ ಹೇಳಿದರು ಅವರು ಕೂಡ. ಆದರೆ ಪಕ್ಷದ ಯಾವುದೇ ನಾಯಕರು ಮಾತಾಡಬಾರ್ದು ಅಂತ ಪಕ್ಷದ ಹಿರಿಯರು ಹೇಳಿದ್ದಾರೆ. ನಿನ್ನೆಷ್ಟೇ ಇದೇ ಇಕ್ಬಾಲ್ ಹುಸೇನ್ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡಿದ್ದೀವಿ, ಹೆಂಗೆ ಮಾತಾಡೋಣ ಅಂತ ಹೇಳಿದರು. ಈಗ ಕಾಂಗ್ರೆಸ್ನ ಹಿರಿಯರು ಬಂದು ಹೋದ ನಂತರ ಮತ್ತದೇ ಚಾಳಿ. ಈಗ ಮತ್ತೊಮ್ಮೆ ಮಾತಾಡಿದ್ದಾರೆ ಇಕ್ಬಾಲ್ ಹುಸೇನ್. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅದಕ್ಕೆ ಕಾಲ ಕೂಡಿ ಬರಬೇಕು ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಈ ಎಲ್ಲರನ್ನ ಕರೆಸಿ ಕಾಂಗ್ರೆಸ್ನ ಹಿರಿಯರು ಏನು ಮಾತಾಡಿದ್ರೋ ಗೊತ್ತಿಲ್ಲ, ಯಾವ ಭಾಷೆಯಲ್ಲಿ ಮಾತಾಡಿದ್ರೋ ಗೊತ್ತಿಲ್ಲ. ಕನ್ನಡದಲ್ಲಿ ಮಾತಾಡಿರ್ತಾರ, ಮಾತಾಡಿದ್ದಿದ್ರೆ ಇವ್ರಿಗೆ ಅರ್ಥ ಆಗ್ತಾ ಇತ್ತು. ಒಂದು ವೇಳೆ ಹಿಂದಿಲಿ ಮಾತಾಡಿದ್ರು ಅರ್ಥ ಆಗ್ತಾ ಇತ್ತು, ಇಂಗ್ಲೀಷಲ್ಲಿ ಹೇಳಿ ಹೋದ್ರ, ಹಾಗಾಗಿ ಅರ್ಥ ಆಗ್ತಾ ಇಲ್ವಾ ಗೊತ್ತಿಲ್ಲ. ಇವತ್ತು ಇಕ್ಬಾಲ್ ಹುಸೇನ್ ಮಾತಾಡಿದ್ದಾರೆ, ನಾಳೆಯಿಂದ ಒಬ್ಬೊಬ್ಬರೇ ಮತ್ತೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇದು ನಿಲ್ಲುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾದರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದೇನು, ಇವತ್ತು ಅದಕ್ಕೆ ಇಕ್ಬಾಲ್ ಹುಸೇನ್ ಅವರು ಮಾತಾಡಿದ್ದೇನು ಕೇಳ್ಕೊ ಬನ್ನಿ. ನೋಡ್ರಿ, ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಸಿಎಂ ಸಿದ್ದರಾಮಯ್ಯ 5 ವರ್ಷ ಆಗ್ತಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ ಸರ್. ಈ ಬಗ್ಗೆ ನೀವು ರೇಸಿಗೆ ಹೊರ ಬಿದ್ರೆ ಸರ್ ಅಂತ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೇದಾಗ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ನೋಡ್ರಿ, ಯಾವ ಹಿಂದೇಟು ಇಲ್ಲ, ಮುಂದೇಟು ಇಲ್ಲ. ಸಮಯ ಬಂದಂಥ ಸಂದರ್ಭದಲ್ಲಿ ಅವ್ರು ಆಗ್ತಾರೆ ಅಂತ ನಿಮ್ಗೆ ಹೇಳಿದ್ದೀವಿ. ಆ ಮಾತಿಗೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ಭಗವಂತ ಅವ್ರಿಗೆ ಒಂದು ಅವಕಾಶ ಒಂದು ಮಾತು ಹೇಳಿದ್ದಾರೆ ಸರ್, ಪ್ರಯತ್ನ ಫಲ ಕೊಡದೇ ಇರ್ಬೋದು, ಪ್ರಾರ್ಥನೆ ಫಲ ಕೊಡುತ್ತೆ. ಸತ್ಯ 100% ಸತ್ಯ ಮಾತದು. ಎಲ್ಲವೂ ಕೂಡ ಆಗೋದು ಕೂಡ ದೈವ ಶಕ್ತಿಯಿಂದನೇ ಆಗಬೇಕು. ಹಣೆ ಬರದಲ್ಲೂ ಕೂಡ ಭಗವಂತ ಬರೆದಿರಬೇಕು. ಆ ಒಂದು ಇದರಲ್ಲಿ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.